ಮಂಜಣ್ಣ ಅವ್ರ ವಿಚಾರಕ್ಕೆ ಬಂದ್ರೆ ಅದೊಂದು ಬೆನ್ನಿಗೆ ಚೂರಿ ಹಾಕೋದೊಂದು ನಾಮಿನೇಷನ್ ಚಟುವಟಿಕೆ ಏನ್ ಕೊಡ್ತಾರೆ ಅದ್ರಲ್ಲಿ ಮನೆನೆ ಹೊತ್ಕೊಂಡು ಉರ್ದ್ಬಿಡತ್ ಅವತ್ತು ಆ ಲೆವೆಲ್ಗೆ ಇಬ್ರು ಜಗಳ ಮಾಡ್ತೀರಿ. ಅಂಡ್ ಅವರು ನೀವು ಕುಗ್ಗಿಸೋರಾಗಿದ್ರೆ ಅಂದ್ರೆ ಕುಗ್ಗೋರಾಗಿದ್ರೆ ನೀವು ಹೋಗಿ ನೇಣ್ ಹಾಕೊಂಡ್ ಸಾಯ್ರಿ ಅನ್ನೋದೊಂದು ಮಾತು ಹೇಳ್ತಾರೆ. ಇದಕ್ಕೆಲ್ಲ ಹೆದರ್ಕೊಳ್ಳೋ ಮಗಳೇ ಅಲ್ಲ ನಾನು ಅಂತ ನೀವು ಹೇಳ್ತೀರಿ. ಆ ಸಿಚುಯೇಷನ್ ಹೇಗಿತ್ತು? ಅಂಡ್ ಮಂಜಣ್ಣ ಇವಾಗ್ಲೂ ಹಂಗೆ ಇದಾರ ಅಥವಾ ಏನಾದ್ರು ಬದಲಾಗಿದಾರ ಏನು? ಇಲ್ಲ, ಮಂಜಣ್ಣ ಪರ್ಸನಾಲಿಟಿ ಆಕ್ಚುಲಿ ಮಂಜಣ್ಣಂಗೂ ನನ್ಗೂ ತುಂಬಾ ಒಳ್ಳೆ ಕನೆಕ್ಷನ್ ಇತ್ತು. ಹೌದು, ರಿಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ ಅಲ್ಲ? ನಂಗೆ ತುಂಬಾ ಇಷ್ಟ ಆಕ್ಚುಲಿ ಮಂಜಣ್ಣನ್ ಕಂಡ್ರೆ ನಂಗೆ ಇವಾಗ್ಲೂ ತುಂಬಾ ರೆಸ್ಪೆಕ್ಟ್ ಇದೆ ಆ ವ್ಯಕ್ತಿ ಮೇಲೆ. ಬಿಕಾಸ್ ಅವ್ರು ತುಂಬಾ ಕ್ರಿಯೇಟಿವ್. ಶಿಶಿರ್ ಕೂಡ ಇದೇ ಮಾತು ಹೇಳಿದ್ರು ಇದೇ ಜಾಗದಲ್ಲಿ. ಓ ಮೈ ಗಾಡ್, ಲೈಕ್ ಮೈಂಡೆಡ್ ಪೀಪಲ್. ಬಟ್ ಎಸ್, ನನ್ಗೂ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಿಕಾಸ್ ಅವ್ರು ಕಲಾವಿದನಾಗಿ ಅವರು ತುಂಬಾ ಒಳ್ಳೆ ಕಲಾವಿದ. ಈಸ್ ಅ ವೆರಿ ರೌಂಡೆಡ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಟಾಸ್ಕ್ಗೂ ಸೈ, ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ಗೂ ಸೈ, ಎಂಟರ್ಟೈನ್ಮೆಂಟ್ಗೂ ಸೈ, ಫ್ರೆಂಡ್ಶಿಪ್ಗೂ ಸೈ, ಜಗಳ ಆಡೋಕ್ಕೂ ಸೈ. ಬಟ್ ಒಂದು ಅವರಲ್ಲಿ ನಾನು ನೋಡಿರೋ ಪ್ರಕಾರ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಅಥವಾ ಯಾರನ್ನಾದ್ರೂ ಹೊರಗಡೆ ಇಡಬೇಕು ಅಂದ್ರೆ ಅವ್ರು ಇಲ್ಲ ಸಲ್ಲದ ಆರೋಪನೆಲ್ಲ ತಗೊಂಡೋಗಿ ಆ ವ್ಯಕ್ತಿ ಮೇಲೆ ಹಾಕ್ತಾರೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈಗ ಅವ್ರನ್ನ ನಾನು ಪ್ರಾಮಾಣಿಕವಾಗಿ ನಾಮಿನೇಟ್ ಮಾಡಿದ್ದು ಮಹಾರಾಜ ಟಾಸ್ಕ್ ಅಲ್ಲಿ. ಅವರು ಹೋಗಿ ಫಿಸಿಕಲ್ ಅಟ್ಯಾಕ್ ಮಾಡ್ತಾರೆ ಯುವರಾಣಿ ಮೇಲೆ, ಸಾರಿ ಯುವರಾಣಿ ಅವರ ಎತ್ತಿ ಬಿಸಾಕ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಫಾರ್ ದಾಟ್ ರೀಸನ್, ಬಿಕಾಸ್ ನಾವು ಮಾತಾಡಿದ್ದು ಬೇರೆ, ಹೋಗಿ ನಮ್ಮ ಥ್ರೋನ್ ನ ನಾವು ಮಾತಾಡ್ಬಿಟ್ಟು ನಾವು ತಗೊಂಡ್ಬಿಡೋಣ, ನಮ್ ಥ್ರೋನ್ ಇದು, ನಮ್ಮ ಸಾಮ್ರಾಜ್ಯದ ಥ್ರೋನ್ ಏನಿದೆಯೋ ತಗೊಳ್ಳೋಣ ಅಂತ. ಬಟ್ ನನ್ಗೆ ಜಸ್ಟ್ ಮಾತಾಡೋದಲ್ವಾ ಅಂತ ನಾವೆಲ್ಲರೂ ಒಪ್ಕೊಂಡು ಹೋಗ್ತೀವಿ. ಓಕೆ, ಬಟ್ ಹೋದಾಗ ಅಲ್ಲಿ ಅವರು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ದಟ್ ವಾಸ್ ಮೈ ರೀಸನ್. ಅಂಡ್ ಇನ್ನೊಂದಷ್ಟು ರೀಸನ್ಸ್ ಇತ್ತು. ಗೌತಮಿ ಅವ್ರಿಗೆ ಯುವರಾಣಿ ಮೇಲೆ ರೆಸ್ಪೆಕ್ಟ್ ಕೊಡಲ್ಲ ನಾನು, ಅದೊಂದು ಸುಮ್ಮನೆ ಇದ್ದಿದ್ದು. ಎಸ್, ನಾವೆಲ್ಲರೂ ಒಪ್ಕೊಂತೀವಿ ರೆಸ್ಪೆಕ್ಟ್ ಕೊಡೋಣ ಅವ್ರು ಓಡಾಡ್ಬೇಕಾದ್ರೆ. ಅವ್ರು ಒಪ್ಕೊಳ್ಳಲ್ಲ. ಸೊ ಇವರು ಆ ಫ್ರೀಡಮ್ ಕೊಡ್ತಾರೆ ಗೌತಮಿ ಅವ್ರಿಗೆ. ಸೊ ಅದು ನಮ್ಗೆಲ್ಲೋ ಒಂದ್ ಕಡೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ನಿಸ್ತು. ಈ ಒಂದು ರೀಸನ್, ಇಟ್ಸ್ ಅ ಪ್ರಾಮಾಣಿಕ ರೀಸನ್. ಅದು ಟಾಸ್ಕ್ ಅಲ್ಲಿ ಏನ್ ನಡೆದಿತ್ತು ಆ ಓಪನ್ ರೀಸನ್ ಕೊಟ್ಟೆ. ಅದಕ್ಕೇನೆ ಅವರು ಅಕ್ಸೆಪ್ಟೆನ್ಸಿನೇ ಇಲ್ಲ ಅವ್ರಿಗೆ. ರಜತ್ ಅವರು ಅದೇ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಬಟ್ ನನ್ ಮೇಲೆ ಜಗಳ ಮಾಡ್ತಾರೆ. ಅದ್ ಏನಂತ ಗೊತ್ತಿಲ್ಲ. ಅದಾದ್ಮೇಲಿಂದ ತುಂಬಾ ಅಪರಾಧಗಳು, ಆಲ್ ದ ಬ್ಲೇಮ್ಸ್ ತುಂಬಾ ಮಾಡ್ತಾರೆ ನನ್ ಮೇಲೆ, ಇಲ್ದೇ ಇರೋದೆಲ್ಲ. ಅದು ಪಂಚಿಂಗ್ದು ಅಷ್ಟೇ. ಯಾ, ದಟ್ ವಾಸ್ ವೆರಿ ಬ್ಯಾಡ್. ಅಂದ್ರೆ ನನ್ಗೆ ಏನೇನೋ ಹೇಳ್ತಾ ಇದಾರೆ. ಆ ಪಂಚಿಂಗ್ ಬ್ಯಾಗ್, ಐ ಡೋಂಟ್ ನೋ ಏನು ಅಂತ. ಅದೇ ಊಟ, ಮುಖ ನೋಡ್ಕೊಂಡು ಊಟ ಹಾಕ್ತಾರೆ ಅಂತ ವ್ಯಕ್ತಿನೇ ಅಲ್ಲ ನಾನು. ಆಕ್ಚುಲಿ ಎವ್ರಿಬಡಿ ನೋಸ್ ದಟ್. ಅದನ್ನೇ ನಾನು ಹೇಳಿದ್ದೆ, ಅವ್ರಿಗೆ ಏನೋ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಅದು ಆಕ್ಚುಲಿ ತುಂಬಾ ಹರ್ಟ್ ಆಗ್ಬಿಡುತ್ತೆ. ಅಂದ್ರೆ ಮುಖ ನೋಡಿ ಊಟ ಹಾಕೋದಿತ್ತಲ್ಲ, ಅದ್ ಯಾರಾದ್ರೂ ಆರೋಪ ಮಾಡ್ಬಿಟ್ರೆ ನಮ್ಮ ಮೇಲೆ ತುಂಬಾ ಹರ್ಟ್ ಆಗ್ಬಿಡುತ್ತೆ. ನಾನು ಅದೇ ಹೇಳಿದ್ದು, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಅದನ್ನ ಒಂದೋ ನಗ್ತಾರೆ ಇಲ್ಲ ಅಳ್ತಾರೆ ಅಷ್ಟೇ. ಓಕೆ, ಇನ್ನ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಇದೇ ತರಾನೇ. ಅನುಷಾ ಮತ್ತೆ ಶಿಶಿರ್ ಅವರು ಅನುಷನ ನೇರ ನಾಮಿನೇಟ್ ಮಾಡಿದಾಗ ಅದೊಂದ್ ಸ್ವಲ್ಪ ಗಲಾಟೆ ಆಗುತ್ತೆ. ನೀವು ಹೋಗಿ ಶಿಶಿರಿಗೆ ಈ ತರ ಮಾತಾಡ್ತಿದ್ದಾರೆ, ಏನೋ ಕ್ಲಾರಿಫೈ ಮಾಡ್ಕೊಳ್ಳಿ ನೀವು ಹೇಳ್ತಾ ಇದೀರಾ ಅಂತ. ಅದನ್ನ ಮಂಜೂರ್ ಮತ್ತೆ ಬಂದು ನಿಮ್ಮ ಮತ್ತೆ ಅನುಷಾ ಮುಂದೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಬಿಕಾಸ್ ನಾನು ಒಂದಷ್ಟು ವಾರ ನಾಮಿನೇಷನ್ ಇಂದ ಸೇವ್ ಆಗಿರ್ತೀನಿ, ಚೆನ್ನಾಗಿ ಆಟ ಆಡ್ತಾ ಇರ್ತೀನಿ, ಕಾಣಿಸ್ಕೊಂತಾ ಇರ್ತೀನಿ ಅಂತ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಏನೋ ಪ್ರಾಬ್ಲಮ್ಸ್ ಇತ್ತಾ ಅಥವಾ ನನ್ ಮೇಲೆ ಏನೋ ವೈಯಕ್ತಿಕವಾಗಿ ಅವ್ರಿಗೇನೋ ಇತ್ತಾ ನನಗ್ ಗೊತ್ತಿಲ್ಲ. ಬಟ್ ಈ ರೀತಿ ಮಾಡಿದ್ದು ಎಷ್ಟು ಮಟ್ಟಕ್ಕೆ ಸರಿ? ಈ ಹಿಂದೆ ಅವರು ಸುದೀಪ್ ಸರ್ ಮುಂದೆ ಒಂದ್ ಮಾತು ಹೇಳಿರ್ತಾರೆ, ಇಲ್ದಿರೋ ವಿಷಯಕ್ಕೆಲ್ಲ ಮೂಗ್ ತೂರಿಸ್ತಾಳೆ, ತಂದಿಡ್ತಾಳೆ, ಈ ತರದ್ದೆಲ್ಲ. ಸೊ ಅವ್ರು ಹೇಳಿದ್ದನ್ನ ಪ್ರೂವ್ ಮಾಡ್ಬೇಕಲ್ಲ. ನಾನ್ ಜೋರಾಗಿ ಕಿರ್ಚಿರ್ತೀನಿ ಆ ವೀಕೆಂಡ್ ಅಲ್ಲಿ, ಪ್ರೀವಿಯಸ್ ವೀಕೆಂಡ್ ಅಲ್ಲಿ ಎಲ್ ತಂದಿಟ್ಟೆ, ಯಾರ ವಿಷಯಕ್ಕೆ ನಾನು ಹೋದೆ, ಈ ತರದೊಂದು ಆಗಿರುತ್ತೆ. ಆದ್ರೆ ನೆಕ್ಸ್ಟ್ ಆ ಕಮಿಂಗ್ ವಾರನೇ ಇದೊಂದು ಇನ್ಸಿಡೆಂಟ್ ಆಗುತ್ತೆ. ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದಿದ್ದೇ ಬೇರೆ, ನಂದು ಒಂದು ಗೋಲ್ ಇದ್ದಿದ್ ಬೇರೆ. ಶಿಶಿರ್ ಕ್ಲಾರಿಟಿ ಕೊಡ್ಲಿ, ಅವ್ರಿಗೇನೋ ಕ್ಲಾರಿಟಿ ಸಿಕ್ಕಿಲ್ಲ, ಅನ್ವಾಂಟೆಡ್ ಟಾಕ್ಸ್ ಬೇಡ ಶಿಶಿರ್ ಮೇಲೆ ಅಂತ ನಾನು ಹೋಗಿ ಹೇಳಕ್ ಹೋಗ್ತೀನಿ. ಅನುಷಾ ಈ ತರ ಮಾತಾಡ್ತಾ ಇದ್ರೆ ಹೋಗಿ ಮಾತಾಡಿ ಅಂತ ಅಷ್ಟೇ ಇದ್ದಿದ್ದು. ಬಟ್ ಮಂಜಣ್ಣ ನೋಡಿ ಹಾಕೊಡ್ತಾ ಇದ್ದಾಳೆ, ಅನುಷಾ ನೋಡ್ದಾ ಹಿಂಗೆಲ್ಲ ಮಾತಾಡ್ತಾ ಇದೀವಿ ಶಿಶಿರ್ ಮೇಲೆ. ನೋ, ದಟ್ ವಾಸ್ ನಾಟ್ ದ ಥಿಂಗ್. ಸೊ ಅದನ್ನೇ ನಾನು ಹೇಳೋದು. ಇಲ್ಲಿಂದ ಹೊರಗಡೆಯಿಂದ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ, ಬಟ್ ಅಲ್ಲಿ ನಾನು ಪ್ರೂವ್ ಮಾಡ್ಕೊಬೇಕಾಗಿತ್ತು ಅದು. ಸೊ ಮಂಜಣ್ಣ ಅವ್ರ ಪಾಯಿಂಟ್ ಪ್ರೂವ್ ಮಾಡ್ಕೊಳಕ್ಕೆ ಎಲ್ಲ ಎತ್ತಿ ನನ್ ಮೇಲೆ